ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಸಲೀಂ ಯಾದವ್ ಅವರು ಪಶ್ಚಿಮ ಬಂಗಾಳದ ಚುನಾವಣೆಯ ರಣಾಂಗಣಕ್ಕೆ ಕಾಲಿಟ್ಟಿದ್ದಾರೆ. ಅಲ್ಲಿಗೆ ಮುಂದಿನ ಭವಿಷ್ಯ ಏನು ಅಂತ ಅವರು ಹೇಳಬೇಕಾಗಿಲ್ಲ, ಅದರ ಭವಿಷ್ಯವನ್ನು ನಾವು ಹೇಳ್ತೀವಿ. ಈ ಯೋಗೇಂದ್ರ ಯಾದವ್ಗೆ ಸಲೀಂ ಯಾದವ್ ಅಂತ ಕರಿಬೇಕೋ ಅಥವಾ ಯೋಗೇಂದ್ರ ಯಾದವ್ ಅಂತ ಕರಿಬೇಕೋ ನಮಗೆ ಭಾಳ ದೊಡ್ಡದಾದಂಥ ಗೊಂದಲ. ಈತನ ಮನೆಯಲ್ಲಿ ಈತನಿಗೆ ಸಲೀಂ ಯಾದವ್ ಅಂತ ಹೆಸರಿಟ್ಟಿದ್ರು. ಅದಾದ ಮೇಲೆ ಈತನನ್ನು ಉಳಿದವರೆಲ್ಲ ಯೋಗೇಂದ್ರ ಅಂತ ಕರೆದ್ರು. ಯೋಗೇಂದ್ರ ಯಾದವ್ ಆದೆ ಅಂತ ಆತ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡ್ರು. ನಿಮ್ಮ ಹೆಸರು ಮೂಲ ಹೆಸರು ಸಲೀಂ ಯಾದವ್ ಅಂತಲ್ಲ, ನಿಜಾನ ಅಂತ ಸಂದರ್ಶನದಲ್ಲಿ ಪ್ರಶ್ನೆ ಕೇಳಿದಾಗ ತುಂಬ ಮುಜುಗರವನ್ನು ಈ ಮನುಷ್ಯ ಅನುಭವಿಸಿದರು. ಹೀಗಾಗಿ ನಾವು ಸಲೀಂ ಯಾದವ್ ಅಲಿಯಾಸ್ ಯೋಗೇಂದ್ರ ಯಾದವ್ ಅಂತ ಕರಿಬೇಕು, ಅಥವಾ ಆ ಯೋಗೇಂದ್ರ ಯಾದವ್ ಅಲಿಯಾಸ್ ಸಲೀಂ ಯಾದವ್ ಅಂತ ಕರಿಬಹುದು. ಇರಲಿ, ಹೆಸರೇನಾದರೂ ಇರಲಿ, ಛದ್ಮವೇಷಧಾರಿಗಳಿಗೆ ಯಾವ ಹೆಸರು ಆದರೇನು. ಒಂದು ಕಥೆಯನ್ನು ಹೇಳುವ ಮೂಲಕ ಈತನ ನಡೆಯಿಂದ ಚುನಾವಣೆಯ ಮೇಲೆ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅಂತ. ಇದು ಮೂಲತಃ ಮರಾಠಿ ಪತ್ರಕರ್ತರೊಬ್ಬರು ಹೇಳಿರುವಂಥ ಕಥೆ. ಒಂದು ಊರು, ಆ ಊರಲ್ಲಿ ಒಂದು ಕಿರಾಣಿ ಅಂಗಡಿ ಮಾಲೀಕ ಯಾವಾಗಲೂ ಎದುರುಗಡೆಯಿಂದ ತನ್ನ ಪಾಡಿಗೆ ತಾನು ಪಾಸ್ ಆಗ್ತಾ ಇದ್ದಂಥ ಒಬ್ಬ ಮುಸಲ್ಮಾನ ವೃದ್ಧನಿಗೆ ಬಾಯಿಗೆ ಬಂದಾಗ ಬೈತಾರೆ. ಯಾವಾಗ ಅಂಗಡಿ ಮುಂದ್ಗಡೆ ಆ ಮುಸಲ್ಮಾನ ಮುದುಕ ಹೋಗ್ತಾ ಇರ್ತಾನೋ ಇದ್ದಕ್ಕಿದ್ದಾಗಿ ಈತನೇ ಹೋಗಿ ಆತನ ಮೇಲೆ ಕಾಲ್ಕೆಯಾರು ಜಗಳಕ್ಕೆ ಹೋಗೋದು. ಆತ ಪಾಪ ತನ್ನ ಪಾಡಿಗೆ ಸುಮ್ಮನೆ ಇರ್ತಾನೆ. ಸುಮ್ಮನೆ ಇದ್ದವನ ಮೇಲೆ ಈತ ಎಗರಾಡ್ತಾನೆ. ಯಾವಾಗ ಅಂಗಡಿ ಮಾಲೀಕ ಇಷ್ಟು ಎಗರಾಡ್ತಾನೋ ಆವಾಗ ಬಾಯಿಗೆ ಬಂದ ಹಾಗೆ ಅಂಗಡಿ ಮಾಲೀಕನನ್ನು ಆತ ಮುದುಕ ಬೈತಾ ಇರ್ತಾನೆ, ಮುಸಲ್ಮಾನ ಮುದುಕ. ಅಲ್ಲಿ ಬಂದಂಥ ಒಬ್ಬ ಆಗಂತುಕ ಈತನಿಗೆ ಪ್ರಶ್ನೆಯನ್ನು ಕೇಳ್ತಾನೆ, ಏನು ಸ್ವಾಮಿ ಪದೇ ಪದೇ ಈ ರೀತಿ ಸುಮ್ಮನೆ ಹೋಗೋರಿಗೆಲ್ಲ ಜಗಳ ಕಾಯ್ತಿರಲ್ಲ, ಯಾಕೆ, ಏನು ಇದು ವಿಷಯ? ಆತ ನಕ್ಕು ಸುಮ್ಮನೆ ತನ್ನ ಪಾಡಿ ತಾನು ವ್ಯವಹಾರ ಮಾಡ್ತಿರ್ತಾನೆ. ಯಾರಿಗೂ ಪಟ್ನ ಕಟ್ಕೊಡ್ತಾನೆ, ತೊಗರಿ ಬೇಳೆ ಕೊಡ್ತಾನೆ, ಅವಲಕ್ಕಿ ಕೊಡ್ತಾನೆ, ಜ್ವಾಳ ಕೊಡ್ತಾನೆ, ಏನು ಕೊಡ್ತಿರ್ತಾನೆ. ಮತ್ತೆ ಮಾರನೇ ದಿವಸ ಅದೇ ಆಯಿತು, ಅದರ ಮಾರನೇ ದಿವಸ ಆಯಿತು. ಕೊನೆಗೆ ಆಗುವಂತಕ್ಕೆ ಕೇಳ್ತೀನಿ, ಇನ್ನು ನನಗೆ ತಡೆಯೋಕ್ಕಾಗಲ್ಲ, ಏನು ವಿಷಯ ಹೇಳು. ಇಲ್ಲ, ಈ ಮುದುಕ ನಮ್ಮ ಅಂಗಡಿ ಮುಂದೆ ಹೋಗ್ತಾನಲ್ಲ, ಈತ ನನಗೆ ಬಾಯಿಗೆ ಬಂದ ಹಾಗೆ ಕ್ಯಾಕರಿಸಿ ಉಗಿದ್ರೆ ಬೈದರೆ ನನ್ನ ವ್ಯಾಪಾರ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗುತ್ತೆ. ಈತ ಬೈದು ಇನ್ನೂ 4 ಹೆಜ್ಜೆ ಮುಂದೆ ಹೋಗಿರೋದಿಲ್ಲ, ಒಂದು 10 ಗಿರಾಕಿ ನಂಗೆ ಬರ್ತಾರೆ. ಈತ ನನಗೆ ಭಾಳ ಶುಭ ಶಕುನ ಈತನ ಬೈಗಳ, ಆದ್ದರಿಂದ ನಾನು ಈತನನ್ನು ಬೈತೇನೆ. ಈ ರೀತಿಯ ಬೇಕಾದಷ್ಟು ಘಟನೆಗಳನ್ನು ನೀವು ಕೇಳಿರ್ತೀರಿ. ಆತ ಅಂಗಡಿ ಹತ್ರ ಬಂದುಬಿಟ್ರೆ ಸಹ ಗಿರಾಕಿ ಕೇಳೇ ಬರೋದಿಲ್ಲ, ಐರನ್ ಲೆಗ್ಗು ಅಂತ ಭಾಳ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ರೀ ಆತ ಬಂದರೆ ಸಾಕು, ಶುಭ ಸೂಚನೆ, ಏನು ಇದ್ದಕ್ಕಿದ್ದ ಹಾಗೆ ಗಿರಾಕಿಗಳು ಜಾಸ್ತಿ ಆಗಿಬಿಡ್ತಾರೆ. ಅಂದರೆ ಅವರವರ ನಂಬಿಕೆಯ ಮೇರೆಗೆ ನಡೆಯುವಂಥ ವಿಚಾರ ಇದು. ಯಾಕೆ ಇದನ್ನು ಹೇಳಿದೆ ಅಂದರೆ, ಈ ಯೋಗೇಂದ್ರ ಯಾದವ್ ಎಲ್ಲೆಲ್ಲಿ ಕಾಲಿಡ್ತಾನೆ ಈತ ಐರನ್ ಲೆಗ್ಗು ಅಂತ ಇಲ್ಲಿವರೆಗೂ ಸಾಬೀತಾಗಿ ಹೋಗಿದೆ. ಒಂದು 3-4 ಘಟನೆಗಳ ದೃಷ್ಟಾಂತಗಳನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತೀನಿ. 2024 ಲೋಕಸಭಾ ಚುನಾವಣೆ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ. ಇಮೋಷನಲಿ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ನರೇಂದ್ರ ಮೋದಿ ಅಂತ ರಾಹುಲ್ ಗಾಂಧಿಯವರು ವಿಜಯ ದುಂದುಬಿಯನ್ನು ಮೊಳಗಿಸಿ ತಾನು ಗೆದ್ದು ಬಿಟ್ಟಿದ್ದೇನೆ, ಈ ದೇಶದ ಪ್ರಧಾನಿಗಿಂತ ದೊಡ್ಡ ವ್ಯಕ್ತಿ ಅಂತ 99 ಸೀಟುಗಳನ್ನು ತೆಗೆದುಕೊಂಡು ಭ್ರಮಾಧೀನರಾಗಿ ಓಡಾಡ್ತಾಯಿದ್ರು, ವಿಭ್ರಮಿತರಾಗಿ ಓಡಾಡ್ತಾಯಿದ್ರು. ಮುಂದೆ ಬೇಕಾದಷ್ಟು ವಿಧಾನಸಭಾ ಚುನಾವಣೆಗಳಿದ್ವು. ಆ ಕಡೆ ಮಹಾರಾಷ್ಟ್ರ, ಈ ಕಡೆ ದಿಲ್ಲಿ, ಪಕ್ಕದಲ್ಲಿ ಹರಿಯಾಣ ಚುನಾವಣೆ ಅಂತೂ ಬಹಳ ಅತಿರೇಕಕ್ಕೆ ಹೋದಂಥ ಚುನಾವಣೆ. ಯಾಕಪ್ಪ ಅಂತಂದರೆ, ಯಾವ 2019ರಲ್ಲಿ 10ಕ್ಕೆ 10 ಲೋಕಸಭಾ ಸ್ಥಾನಗಳನ್ನು ಗೆದ್ದಂಥ ಹರಿಯಾಣದಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ 5 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ಭಾರತೀಯ ಜನತಾ ಪಾರ್ಟಿ. ಅಂದರೆ ಜನರಿಗೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸಾರ್ಹತೆ ಹೊರಟೋಗಿದೆ. ಬೇರೆ ರಾಜ್ಯಗಳಲ್ಲಿಯೂ ಕೂಡ ಮುಂಬೈ, ಮಹಾರಾಷ್ಟ್ರದಲ್ಲಿ ಸೀಟುಗಳು ಕಡಿಮೆ ಬಂದವು, ಉತ್ತರ ಪ್ರದೇಶದಲ್ಲಂತೂ ಲೆಕ್ಕ ಇಲ್ಲದಷ್ಟು ಕಡಿಮೆ ಬಂದವು. ಇದು ಭಾರತೀಯ ಜನತಾ ಪಾರ್ಟಿಗೆ ನೈತಿಕವಾಗಿ ಭಾಳ ದೊಡ್ಡದಾದಂಥ ಏಟಾಗಿತ್ತು. ಅದೇ ಸಂದರ್ಭದಲ್ಲಿ ತಕ್ಷಣ ಒಂದು 2-3 ತಿಂಗಳ ಅವಧಿಯಲ್ಲಿ ಬಂದದ್ದು ಹರಿಯಾಣ ಚುನಾವಣೆ. ಹರಿಯಾಣದಲ್ಲಾಗಲೇ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 2 ಟರ್ಮ್ ಮಾಡಿಬಿಟ್ಟಿತ್ತು. ಯಾವುದೇ ಸರ್ಕಾರ 2 ಅವಧಿಯನ್ನು ಪೂರೈಸಿದ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಆ್ಯಂಟಿ ಇನ್ಕಮನ್ಸಿ ಅಂತ ಇರುತ್ತೆ, ಜನವಿರೋಧಿ ಅಲೆ ಅನ್ನೋದು ಯಾವಾಗಲೂ ಇರುತ್ತೆ. ಯಾಕೆಂದರೆ ಜನಸಾಮಾನ್ಯರ ನಿರೀಕ್ಷೆಯನ್ನು ಅಲ್ಲಿಗೆ ತಲುಪುವಲ್ಲಿ ಸರ್ಕಾರಗಳು ವಿಫಲ ಆಗಿರ್ತವೆ ಇರುವಂಥ ವ್ಯವಸ್ಥೆಯಲ್ಲಿ. ಅದು ಯಾವುದೇ ಸರ್ಕಾರ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಕೂಡ ಅದಕ್ಕೆ ಹೊರತಲ್ಲ. ಅದರ ಜೊತೆ ಅಲ್ಲಿದ್ದಂಥ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಹೆಸರು ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಜನಪ್ರಿಯತೆಯ ತುದಿಯಲ್ಲಿರಬೇಕಾದಂಥ ವ್ಯಕ್ತಿ ಪೂರ್ತಿ ಪಾತಾಳಕ್ಕೆ ಹೋಗ್ಬಿಟ್ಟಿರ್ತಾರೆ. ಇನ್ನೇನು ಚುನಾವಣೆ ಹತ್ತಿರ ಬಂದಿದೆ ಅನ್ನುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಯನ್ನು ಬದಲು ಮಾಡ್ತಾರೆ. ಹರಿಯಾಣದಲ್ಲಿ ನಾಯಬ್ ಸಿಂಗ್ ಸೈನಿ ಅಂತ ಹಾಕಿಬಿಡ್ತಾರೆ.
ಚುನಾವಣೆಗೆ. ನಾಯಬ್ ಸಿಂಗ್ ಸೈನ್ ಹಾಕ್ತಾರೆ, ಹೊಸದು ಹರಿಯಾಣ. ಅದಕ್ಕಿಂತ ಮುಂಚೆ ಮನೋಹರ್ ಲಾಲ್ ಖಟ್ಟರ್ ಅನ್ನುವಂಥ ಧೀಮಂತ ರಾಜಕಾರಣಿ 9 ವರ್ಷ ಆಡಳಿತ ಮಾಡಿದಂಥ ವ್ಯಕ್ತಿ, ಆತನನ್ನು ಹೊರಗಿಡಲಾಗಿರುತ್ತೆ. ಈತನಿಗೆ ಚುನಾವಣೆಯ ಲವಲೇಶವೂ ಅರಿವಿಲ್ಲ ನಾಯಬ್ ಸಿಂಗ್ ಸೈನಿಗೆ. ಈ ಸಂದರ್ಭದಲ್ಲಿ ಚುನಾವಣೆ, ಆ ಕಡೆ ಕಾಂಗ್ರೆಸ್ನವ್ರದ್ದು ಯಾವ ರೀತಿ ಆಟ ಅಂದರೆ, ಒಂದು ಕಡೆ ಭೂಪೇಂದ್ರ ಹೂಡಾ, ಇನ್ನೊಂದು ಕಡೆ ದೀಪೇಂದ್ರ ಹೂಡಾ, ಯಾವ ರೀತಿಯ ಸರ್ಕಸ್ ಅಂದರೆ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯದಾದಂಥ ವಾತಾವರಣ ನಿರ್ಮಾಣ ಇತ್ತು. ಕಾಂಗ್ರೆಸ್ಸು ಸ್ವೀಪ್ ಮಾಡಿಬಿಡುತ್ತೆ ಹರಿಯಾಣ ಅಂತ. ಈತ ಸೆಫಾಲಜಿಸ್ಟು ಸಲೀಂ ಯಾದವ್ ಅಲಿಯಾಸ್ ಯೋಗೇಂದ್ರ ಯಾದವ್. ಈತ ಇದ್ದಕ್ಕಿದ್ದ ಹಾಗೆ ಹರಿಯಾಣ ಚುನಾವಣೆಗೆ ಕಾಲಿಡ್ತಾನೆ. ಕಾಲಿಟ್ಟು ಒಂದು ಸಂದರ್ಶನದಲ್ಲಿ ಹೇಳ್ತಾನೆ, ನಾನು 3 ಮಾತುಗಳನ್ನು ನಿಮ್ಗೆ ಹೇಳ್ತೀನಿ ಅಂತ. ಸೆಫಾಲಜಿಸ್ಟ್ ಅಲ್ವಾ, ಭವಿಷ್ಯವನ್ನು ನೋಡಿಬೇಕಾತ. 3 ಮಾತುಗಳು. ಏನು 3 ಮಾತುಗಳನ್ನ ಹೇಳ್ತೀರಿ? ಮೊದಲನೇದಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಅಲೆ ಇದೆ. ಎರಡನೇ ಮಾತು ಏನು ಸ್ವಾಮಿ? ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ಅಲೆಯೆಲ್ಲ ಬಿರುಗಾಳಿ ಇದೆ. ಆಯ್ತು ಸ್ವಾಮಿ, ಮೊದಲೇದು ಅಲೆ ಇದೆ, ಅದಾದಮೇಲೆ ಬಿರುಗಾಳಿ ಇದೆ. ಇನ್ನು 3ನೇ ಮಾತು ಯಾವುದು ನಿಮ್ಮದು? ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ಅಲೆಯಲ್ಲ, ಆಂಧಿಯಲ್ಲ, ಸುನಾಮಿ ಇದೆ ಅಂತ. ಅಂದರೆ ಅಷ್ಟು ಖಚಿತವಾಗಿ ಹರಿಯಾಣವನ್ನು ಕಾಂಗ್ರೆಸ್ ಆಳತ್ತೆ. ನಾಯಬ್ ಸಿಂಗ್ ಸೈನಿ ಮೂಲೆ ಗುಂಪಾಗಿಬಿಡ್ತಾರೆ, ಭಾರತೀಯ ಜನತಾ ಪಾರ್ಟಿ ಅಡ್ರೆಸ್ ಇಲ್ಲದೆ ಹೋಗ್ಬಿಡ್ತಾರೆ ಅಂತ ಈತ ಭವಿಷ್ಯವನ್ನು ನೋಡ್ತಿರ್ತಾರೆ. ಮುಂದೆ ಹರಿಯಾಣ ಚುನಾವಣೆಯಲ್ಲಿ ಏನಾಯಿತು, ಕಾಂಗ್ರೆಸ್ಸಿನ ಗತಿ ಯಾವ ದುರ್ಗತಿ ಬಂತು, ಮುಂದೆ ಯಾವ ರೀತಿಯಾದಂಥ ಕರ್ನಾಟಕ ದಮನಕಗಳ ಆಟ ನಡೀತು, ಸುರ್ಜೇವಾಲಾ ಏನು ಮಾಡಿದರು, ಎಲ್ಲವೂ ನಿಮ್ಗೆ ಗೊತ್ತು. ಅಲ್ಲಿ ಸಖಿಯರ ಅಂತಃಪುರದ ಕಥೆಗಳ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿಲ್ಲ. ನಡೆದ ವಿದ್ಯಮಾನಗಳು ನಿಮ್ಗೆ ಗೊತ್ತಿದೆ. ಈ ಮನುಷ್ಯ ಹರಿಯಾಣದಲ್ಲಿ ಕಾಲಿಟ್ಟ ಮೇಲೆ ಕಾಂಗ್ರೆಸ್ಸಿನ ಗತಿ ದುರ್ಗತಿಯಾಗಿ ಹೊರಟು. ಅಲ್ಲಿಂದ ಈ ಮನುಷ್ಯ ಮಹಾರಾಷ್ಟ್ರಕ್ಕೆ ಹೋದ. ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಸೀಟ್ ಪಡೆದ್ಬಿಡ್ತು BJP. ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿ ನಾಜೂಕಾದಂಥ ಸಂದರ್ಭ. ಮುಂಚೆ ಜನಾದೇಶ ಪಡೆಯುವಲ್ಲಿ ನಿಸ್ಸೀಮ ಆದಂಥ ಭಾರತೀಯ ಜನತಾ ಪಾರ್ಟಿ ನಡೆದಂಥ ವಿದ್ಯಮಾನಗಳಿಂದ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕಾದಂಥ ಸ್ಥಿತಿ. ಅಲ್ಲಿ ಕಾಲಿಡ್ತಾರೆ. ಉದ್ಧವ್ ಠಾಕ್ರೆಗಿಂತ ದೊಡ್ಡ ನಾಯಕರು ಯಾರಿದ್ದಾರೆ? ಈ ಬಾರಿ ಉದ್ಧವ್ ಠಾಕ್ರೆ ಅವರ ಮಹಾವಿಕಾಸ್ ಅಘಾಡಿ ಹಿಂಗಾಗ್ಬಿಡುತ್ತೆ. ದೇವೇಂದ್ರ ಫಡ್ನವೀಸ್ ಅಡ್ರೆಸ್ ಗೆಲ್ದಂಗೆ ಹೋಗ್ಬಿಡ್ತಾರೆ. ಏಕನಾಥ್ ಶಿಂದೆ ಬಣಕ್ಕೂ ದೇವೇಂದ್ರ ಫಡ್ನವೀಸ್ ಬಣಕ್ಕೂ ಆಗ್ತಾ ಇಲ್ಲ. ಈ ಬಾರಿ ಚುನಾವಣೆ ವಿಚಿತ್ರವಾದ ಚುನಾವಣೆ ಮಹಾರಾಷ್ಟ್ರದ್ದು ಅಂತ ಈತ ಭವಿಷ್ಯ ನುಡಿತಾರೆ. ಸೆಫಾಲಜಿಸ್ಟ್ ಸಲೀಂ ಯಾದವ್ ಮಹಾರಾಷ್ಟ್ರದಲ್ಲಿ ಸಫಾಯಿ ಮಾಡಿ ಹೋಗ್ತಾರೆ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುತ್ತೆ. ಅದಾದಮೇಲೆ ದಿಲ್ಲಿಗೆ ಹೋಗ್ತಾರೆ. ದಿಲ್ಲಿಯಲ್ಲಂತೂ ಈತನ ಆಟಗಳು ಹೇಗಿದ್ವು ಅಂದರೆ, ಕಾಂಗ್ರೆಸ್ಸೇ ಗೆದ್ದು ಬಿಡುತ್ತೆ ಅನ್ನುವ ರೀತಿಯಲ್ಲಿ ಈತನ ಓಡಾಟ ಇತ್ತು. ಯಾಕೆಂದರೆ ಈತ ಒಂದು ಕಾಲಕ್ಕೆ ಆಮ್ ಆದ್ಮಿ ಪಾರ್ಟಿಯ ಸಂಸ್ಥಾಪಕ. ಅರವಿಂದ್ ಕೇಜ್ರಿವಾಲ್ ಹಾಡೇ ಹಗಲು ಒದ್ದು ಹೊರಗಡೆ ಈತನನ್ನು ಹಾಕಿದ್ದಕ್ಕೆ ಈತ ಕಣ್ಣೀರು ವರ್ಷ ಹೊರಗಡೆ ಬಂದು ಬ್ಯಾಗ್ ಹಿಡ್ಕೊಂಡು ಆಳ್ತಾ ಇತ್ತು. ನನಗೆ ಭಾಳ ಅನ್ಯಾಯ ಹೋಯಿತು, ಸಿದ್ಧಾಂತಕ್ಕೆ ಇಲ್ಲಿ ಬೆಲೆ ಇಲ್ಲ, ಇದೆಲ್ಲ ವ್ಯಾಪಾರ ಮಾಡಿದ್ದಾರೆ ಅಂತ ಬಾಯಿಗೆ ಬಂದಾಗ ಅರವಿಂದ್ ಕೇಜ್ರಿವಾಲ್ ಬೈಕೊಂಡು ದಿಲ್ಲಿಯಲ್ಲಿ BJP ಬರಬಾರ್ದು ಅಂತ ಹಠ ತೊಟ್ಟು ದಿಲ್ಲಿಯ ಚುನಾವಣೆಯಲ್ಲಿ ಓಡಾಡಿದ್ರು. ದಿಲ್ಲಿಯ ಚುನಾವಣೆಯಲ್ಲಿ ಓಡಾಡಿದ್ಮೇಲೆ ಮುಂದೆ ಏನಾಯಿತು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಯಾವ ಇತಿಹಾಸವನ್ನು ಭಾರತೀಯ ಜನತಾ ಪಾರ್ಟಿ ನಿರ್ಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದರು, ಯಾವ ನರೇಂದ್ರ ಮೋದಿಗೆ ಇನ್ನೊಂದು ಸಲ ಹುಟ್ಟಿ ಬರಬೇಕು ನನ್ನ ಸೋಲಿಸಲಿಕ್ಕೆ ಅಂತ ಹೇಳಿದರು, ಅಂಥ ದಿಲ್ಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿತು. ಈಗ ನಿನ್ನೆ ಇದೇ ಸಲೀಂ ಯಾದವ್ ಅಲಿಯಾಸ್ ಉರ್ಫ್ ಯೋಗೇಂದ್ರ ಯಾದವ್ ಭವಾನಿಪುರದ ಮಮತಾ ಬೇಗಂ ಅವರ ಮನೆ ಮುಂದೆ ಓಡಾಡ್ತಾ ಇದ್ರು. ನಾನು ಟ್ವಿಟರ್ ಹ್ಯಾಂಡಲ್ನಲ್ಲಿ ಈತ ಬ್ಯಾಗ್ ಹಾಕ್ಕೊಂಡು ಅಲ್ಲಿ ಓಡಾಡ್ತಾ ಇದ್ದದ್ದನ್ನು ನೋಡಿದೆ. ಸ್ವಾಭಾವಿಕವಾಗಿ ಈತನಿಗೊಂದು ಬ್ರ್ಯಾಂಡ್ ವ್ಯಾಲ್ಯೂ ಇರೋದರಿಂದ ಮಾಧ್ಯಮದವರು ಈತನ ಸುತ್ತಮುತ್ತಲು ಹೋಗಿ ನಿಂತರು. ಏನು ಹೇಳ್ತೀರಿ ನೀವು ಈ ಬಾರಿಯ ಚುನಾವಣೆಗೆ? ಇದು ಚುನಾವಣೆ ಸರಿಯಾದಂಥ ಚುನಾವಣೆ ಅಲ್ಲ, ಇದು ಪ್ರಜಾಪ್ರಭುತ್ವ ರೀತಿಯಲ್ಲಿ. ಆತನ ಸ್ವತಃ ಯಥಾ ಪ್ರಕಾರ ಆತನ ಭಾಷಣ ಇದೆಯಲ್ಲ ಆ ರೀತಿ ಹೇಳ್ತಾ, ಎಕ್ಸ್ಕ್ಲೂಷನ್ ಬೇರೆ, ಡಿಲಿಷನ್ ಬೇರೆ. ಡಿಲಿಷನ್ ಅಂದರೆ ನಾವು ಫಾರ್ಮ್ ಕೊಟ್ಟ ಮೇಲೂ ಕಿತ್ತು ಹಾಕೋದು, ಈತನ ಅಪ್ಲಿಕೇಶನ್ ಸರಿ ಇಲ್ಲ ಅಂತ. ಎಕ್ಸ್ಕ್ಲೂಷನ್ ಅಂದರೆ ಸತ್ತು ಹೋದವರು ಅದರಿಂದ ಹೊರ ಉಳಿಯೋದು, ಆಮೇಲೆ ಊರು ಬಿಟ್ಟು ಹೋದವರು ಹೊರಗಡೆ ಇರೋದು ಮತದಾರ ಪಟ್ಟಿ ಅದು ಎಕ್ಸ್ಕ್ಲೂಷನ್ನು. ಡಿಲಿಷನ್ ಅಂದರೆ ನೀವು ಅಪ್ಲಿಕೇಶನ್ ಕೊಟ್ಟ ಮೇಲೂ ಡಿಲೀಟ್ ಮಾಡೋದು ಡಿಲಿಷನ್ನು. ಈ ರೀತಿ 90 ಲಕ್ಷ ಜನರನ್ನು 89 ಲಕ್ಷ ಜನರನ್ನು ಕಿತ್ತು ಹಾಕಲಾಗಿದೆ. ಅಲ್ಲಿ ಉತ್ತರ ಪ್ರದೇಶದಲ್ಲೂ ಆಗಿದೆ ಅಂತೆ, ಗುಜರಾತಲ್ಲೂ ಆಗಿದೆ, ಕತೆ ಎಲ್ಲ ಹೇಳ್ಕೊಂಡು ಓಡಾಡೋದು. ಪ್ರಶ್ನೆ ಇರೋದು, ಈತ ಕಾಲಿಟ್ಟ ಮೇಲೆ ಚುನಾವಣೆಯ ಫಲಿತಾಂಶ ಏನಾಗತ್ತೆ ಅಂತ ನಾನು ಮೊದಲೇ ಶುಭ ಶಕುನ ಅಪಶಕುನ ಅಂದೆಲ್ಲ, ಅದನ್ನು ಇಲ್ಲಿ ತೊಗೊಂಬಂದು ನೀವು ಈಗ ಅದನ್ನ
ಇಲ್ಲಿ ಏಕೀಭವಿಸಬೇಕು ಆ ವಿಷಯದ ಜೊತೆ. ಏನಂತ ಏಕೀಭವಿಸಬೇಕು? ಈ ಮನುಷ್ಯ ಎಲ್ಲೆಲ್ಲಿ ಕಾಲಿಡ್ತಾನೋ, ಯಾರ ಪರವಾಗಿ ಹೋರಾಟ ಮಾಡ್ತಾನೋ ಅವರು ನಾಮಾವಶೇಷವಾಗಿ ಹೋಗ್ತಾರೆ ಅನ್ನೋದನ್ನು ನೀವು ನಂಬಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಮಮತಾ ಬೇಗಂ ಗೆದ್ದರೋ ಇಲ್ವೋ ಅದು ಬೇರೆ ವಿಚಾರ. ಚುನಾವಣಾ ಆಯೋಗಕ್ಕೆ ಕುಸ್ತಿ ಹಿಡಿದು, ಜಂಗಿ ಕುಸ್ತಿ ಹಿಡಿದು, ನೂರಾ ಕುಸ್ತಿ ಹಿಡಿದು ತಮ್ಮ ಕಾರ್ಯ ಸಾಧನೆ ಮಾಡ್ಕೊಂಡ್ರೋ ಇಲ್ಲೋ ಅದು ಬೇರೆ ವಿಚಾರ. ಮುಸಲ್ಮಾನರು ಇವ್ರ ಕೈ ಹಿಡಿದ್ರೋ ಇಲ್ಲೋ ಬೇರೆ ವಿಚಾರ. ಆದರೆ ಶನಿ ಹೆಗಲಿಗೆ ಇರೋದು ಅಂತ ನಮ್ಮ ಕಡೆ ಒಂದು ಮಾತಿದೆ. ಏನಿಲ್ಲ ರೀ, ಶನಿ ಕಾಟ ಕೊಡೋದಂದ್ರೆ ಹೆಂಗೆ ಅಂದ್ರೆ ಅವೇನು ಬೇರೆ ಏನು ಮಾಡೋದಿಲ್ಲ. ಶನಿ ಹೆಗಲ ಮೇಲೆ ಕೂತ್ಕೋತಾನೆ, ತಲೆ ಮೇಲೆ ಏನು ಮೆದುಳು ಇರ್ತಲ್ಲ ಅಲ್ಲಿ 2 ನಟ್ಟು ಬೋಲ್ಟು ಲೂಸ್ ಮಾಡಿಬಿಡ್ತಾನೆ. ಅದಾದಮೇಲೆ ಇವರೇ ವಿಭ್ರಮಿತರಾಗಿ ತಮಗೆ ಬಂದ ಹುಚ್ಚುಚ್ಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತ ಶನಿ ಬಗ್ಗೆ ಎಲ್ಲರೂ ಹೇಳ್ತಾರೆ. ಯೋಗೇಂದ್ರ ಯಾದವ್ ಹಾಗೆ ಈಗ ಮಮತಾ ಬೇಗಂ ಅವರ ಹೆಗಲನ್ನು ಏರಿದ್ದಾರೆ. ಏರಿದ ಮೇಲೆ ಫಲಿತಾಂಶ ಹೇಗಿರುತ್ತೆ ಅಂತ 4ನೇ ತಾರೀಕು ನೋಡಬೇಕು. ಸದ್ಯದ ವಾತಾವರಣದಲ್ಲಿ ಸ್ಪಷ್ಟವಾಗಿ ರಾಷ್ಟ್ರೀಯವಾಗಿ ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳವನ್ನು ಚುನಾವಣೆಯನ್ನು ಗೆದ್ದುಕೊಂಡು ಬರೋದು. ತೀರಾ ದೊಡ್ಡ ಮಟ್ಟದ ಹಿಂಸಾಕಾಂಡ ನಡೆದದ್ದೇ ಆದರೆ ರಾಷ್ಟ್ರಪತಿ ಆಡಳಿತವನ್ನು ಹೇಳಿ, ಯಾಕಂದರೆ ಆರ್.ಎನ್. ರವಿನ ಕರ್ಕೊಂಬಂದು ಹಾಕಿದ್ದು ಅದೇ ಕಾರಣಕ್ಕೆ. ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಆತ ಡೆಪ್ಯೂಟಿ ಭದ್ರತಾ ಸಲಹೆಗಾರ ಅನ್ನುವಂಥ ಮಾತನ್ನು ಹೇಳಿದೆ ನಿಮಗೆ. IPS ಆಫೀಸರು, ಭಾಳ ದೊಡ್ಡದಾದಂಥ ಹಿನ್ನೆಲೆ ಇರುವ ಮನುಷ್ಯ. ಆತ ಯಾರಿಗೂ ಬಗ್ಗೋ ವ್ಯಕ್ತಿ ಅಲ್ಲ. ಅದನ್ನು ನೋಡಿಯೇ ಅಮಿತ್ ಶಾ ಅವರು ಅವರನ್ನು ಈಗ ಪಶ್ಚಿಮ ಬಂಗಾಳದಲ್ಲಿ ಹಾಕಿದ್ದಾರೆ ಆನಂದ್ ಬೋಸ್ ಜಾಗಕ್ಕೆ. ಅವರಿಗೆ ಲೆಕ್ಕಾಚಾರ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅಂತ. ಈಗ ಇಡೀ ಪಶ್ಚಿಮ ಬಂಗಾಳದಲ್ಲಿ ನೋಡಿದರೆ ನಿಮಗೆ ಯುದ್ಧ ಭೂಮಿಯ ರೀತಿಯಲ್ಲಿ ಕಾಣುತ್ತೆ. ಎಲ್ಲ ಕಡೆ ಕಾನ್ವಾಯ್ಗಳು ಓಡಾಡ್ತಾ ಇದ್ದಾವೆ, ಮಿಲಿಟ್ರಿ ಟ್ರಕ್ಗಳಿದ್ದಾವೆ. ಎಲ್ಲಿ ನೋಡದಲ್ಲೆಲ್ಲ ಇವ್ರು ಕಾಣಿಸ್ತಾರೆ, ಯಾರು ಪೊಲೀಸರು, ಭದ್ರತಾ ಸಿಬ್ಬಂದಿ ಅವರು ಕಾಣಿಸ್ತಾರೆ. ಏನಪ್ಪ ದೊಡ್ಡ ಯುದ್ಧ ಏನಾದರೂ ಸಂಭವಿಸುತ್ತಾ ಅನ್ನುವಂಥ ಸ್ಥಿತಿಗತಿಗಳು ಅಲ್ಲಿ ನಿರ್ಮಾಣ ಆಗಿದ್ದಾವೆ. ಇದ್ರ ಮಧ್ಯೆ ಜನ ಹೋಗಿ ಓಟ್ ಹಾಕ್ತಾರಾ ಅನ್ನೋದು ಭಾಳ ದೊಡ್ಡದಾದಂಥ ಪ್ರಶ್ನೆ. ಆದರೆ ಓಟ್ ಹಾಕುವಂಥ ವಾತಾವರಣ ನಿರ್ಮಾಣ ಮಾಡಿದ್ದೀವಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಇದೇ ಸ್ಥಿತಿಗತಿ ಪಶ್ಚಿಮ ಬಂಗಾಳದಲ್ಲಿ ಎಡರಂಗ ಸರ್ಕಾರ ಇದ್ದಾಗಲೂ ಕೂಡ ಇದೇ ಸ್ಥಿತಿ ಇತ್ತು ಅಂತ ನಾನು ಪತ್ರಿಕೆಯ ಕಟ್ಟಿಂಗ್ಗಳನ್ನು ನೋಡಿದೆ. ಕೆಲವೊಂದು ಕಟ್ಟಿಂಗ್ಗಳನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಈ ರೀತಿಯ ಹಿಂಸಾ ರಾಜಕಾರಣ ಪಶ್ಚಿಮ ಬಂಗಾಳಕ್ಕೆ ಹೊಸ್ತೇನಲ್ಲ, ಈಗ ಶುರುವಾಗಿದ್ದಲ್ಲ. ಅದಕ್ಕೆ ದೊಡ್ಡ ಇತಿಹಾಸ ಇದೆ. ಆ ಇತಿಹಾಸದ ಮುಂದುವರೆದ ಭಾಗವಾಗಿ ಈ ಬಾರಿಯ ಚುನಾವಣೆ ನಡೀತು. ಆ ಹಿಂಸಾರಹಿತವಾದ ಚುನಾವಣೆ ಮಾಡ್ತೀನಿ ಅಂತ ಎಲೆಕ್ಷನ್ ಕಮಿಷನರ್ ಈಗಾಗಲೇ ಹೇಳಿದ್ದಾರೆ, ಜ್ಞಾನೇಶ್ ಕುಮಾರ್. ಏನಾಗತ್ತೆ ಕಾದು ನೋಡೋಣ. ನನಗೆ ಭಾಳ ಸಂತೋಷ ಆಗಿದ್ದೇನೆಂದರೆ, ಕಿರಾಣಿ ಅಂಗಡಿ ಮುಂದೆ ಒಬ್ಬ ಸಾಬಿ ಅಂಗಡಿಯ ಮುಂದೆ ಓಡಾಡಿದ್ದಕ್ಕೆ ವ್ಯಾಪಾರ ಕಿರಾಣಿ ಅಂಗಡಿ ಮಾಲೀಕನಿಗೆ ಹೆಂಗಾಯಿತು, ಹಾಗೆ ಮಮತಾ ಬೇಗಂ ಅವರು ಹೋಗಿದ್ದಕ್ಕೆ ಯೋಗೇಂದ್ರ ಯಾದವ್ ಅಲ್ಲಿ ಮಮತಾ ಬೇಗಂ ಅವ್ರ ಮನೆ ಭವಾನಿಪುರ ಮನೆ ಮುಂದೆ ಅಡ್ಡಾಡಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಗೆದ್ದದ್ದೇ. ಆದರೆ ಅದಕ್ಕಿಂತ ಸಂತೋಷದ ವಿಚಾರ ಬೇರೆ ಏನಿರ್ಲಿಕ್ಕೆ ಸಾಧ್ಯ ನನಗೆ ಹೇಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ನಮಸ್ಕಾರ.